ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 4 ಜನವರಿ 2022. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಇವತ್ತಿನ ಫಸ್ಟ್ ಆರ್ಟಿಕಲ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಈ ಒಂದು ಸ್ಕೀಮ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದ್ರೆ, ರೀಸೆಂಟ್ ಆಗಿ ಅಂದ್ರೆ 1 ಜನವರಿ 2022ರಂದು ಈ ಪ್ರಧಾನ ಮಂತ್ರಿಯವರು PM ಕಿಸಾನ್ನ 10ನೇ ಇನ್ಸ್ಟಾಲ್ಮೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಮಾರು 10 ಕೋಟಿ ಫಲಾನುಭವಿಗಳ ರೈತ ಕುಟುಂಬಗಳಿಗೆ ಸುಮಾರು 20,000 ಕೋಟಿಯಷ್ಟು ಅಮೌಂಟ್ ಅನ್ನ ಡೈರೆಕ್ಟ್ ಟ್ರಾನ್ಸ್ಫರ್ ಅಥವಾ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಈ ಒಂದು ಸೌಲಭ್ಯದ ಅಡಿಯಲ್ಲಿ ಈ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನು ಈ PM ಕಿಸಾನ್ ಒಂದು ಸ್ಕೀಮ್ ಬಗ್ಗೆ ನೋಡೋದಾದ್ರೆ, ಇದು 100% ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು, ಇದರ ಒಂದು ಕಂಪ್ಲೀಟ್ ಫಂಡಿಂಗ್ ಏನಿದೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬರುತ್ತದೆ. ಮತ್ತೆ ಇದರ ಕಾರ್ಯಾಚರಣೆ ಪ್ರಾರಂಭ ಆಗಿದ್ದು ಡಿಸೆಂಬರ್ 1, 2018ರಿಂದ. ಈ ಒಂದು PM ಕಿಸಾನ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ಈ ಒಂದು ಸಚಿವಾಲಯ ಈ PM ಕಿಸಾನ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಈ PM ಕಿಸಾನ್ ಸ್ಕೀಮ್ ನ ಅಡಿಯಲ್ಲಿ ವರ್ಷಕ್ಕೆ 6,000 ರೂಪಾಯಿಗಳಷ್ಟು ಅಮೌಂಟ್ ಅನ್ನ 3 ಈಕ್ವಲ್ 4 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಂತಂದ್ರೆ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ 2,000 ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೊ ಇದು PM ಕಿಸಾನ್ ಸ್ಕೀಮ್ ಏನಿದೆ ಕಂಪ್ಲೀಟ್ ಆಗಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು, ಇದರ ಫಂಡಿಂಗ್ ಏನಿರುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬರುತ್ತದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸಂಕಲ್ಪ ಸ್ಮಾರಕದ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 78 ವರ್ಷಗಳ ಹಿಂದೆ ಅಂಡಮಾನ್ ನಿಕೋಬಾರ್ಗೆ ಭೇಟಿ ನೀಡಿದ್ದರ ಒಂದು ಸ್ಮರಣಾರ್ಥವಾಗಿ ಈ ಸಂಕಲ್ಪ ಸ್ಮಾರಕವನ್ನ ದೇಶಕ್ಕೆ ಡೆಡಿಕೇಟ್ ಮಾಡಲಾಗಿದೆ. ಇನ್ನು ಈ ಸಂಕಲ್ಪ ಸ್ಮಾರಕದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಒಂದು ಸ್ಮಾರಕವನ್ನ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರ ಒಂದು ಅಮೂಲ್ಯವಾದ ತ್ಯಾಗಕ್ಕಾಗಿ ಅವರ ಗೌರವಾರ್ಥವಾಗಿ ಈ ಒಂದು ಸ್ಮಾರಕವನ್ನ ಕಟ್ಟಲಾಗಿದೆ. ಈ ಸಂಕಲ್ಪ ಸ್ಮಾರಕವು ನೇತಾಜಿ ಅವರು ಪ್ರತಿಪಾದಿಸಿದ ಮೌಲ್ಯಗಳಾದ ನಿಷ್ಠೆ, ಕರ್ತವ್ಯ ಮತ್ತೆ ಬಲಿದಾನ ಈ ಒಂದು ಮೌಲ್ಯಗಳು ನಮ್ಮ ಈಗಿನ ಸಶಸ್ತ್ರ ಪಡೆಗಳ ಸೈನಿಕರ ಒಂದು ಸಂಕಲ್ಪವೂ ಕೂಡ ಆಗಿ ಮುಂದುವರೆದಿದೆ. ಈ ನೇತಾಜಿ ಅವರ ಐತಿಹಾಸಿಕ ಭೇಟಿ ಏನ್ ಮಾಡ್ತಾರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳಿಗೆ, ಅವಾಗ ಈ ಒಂದು ಅಂಡಮಾನ್ ನಿಕೋಬಾರ್ ಪ್ರದೇಶವನ್ನ ಸ್ವತಂತ್ರ ಪ್ರದೇಶ ಅಂತ ಕೂಡ ಘೋಷಣೆ ಮಾಡಲಾಗಿತ್ತು. ಸೊ ದೀಸ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಆರ್ ದ ಫಸ್ಟ್ ಲಿಬರೇಟೆಡ್ ಟೆರಿಟರಿ ಆಫ್ ಇಂಡಿಯಾ ವಿಚ್ ವಾಸ್ ಡಿಕ್ಲೇರ್ಡ್ ಆಫ್ಟರ್ ದ ವಿಸಿಟ್ ಆಫ್ ನೇತಾಜಿ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಗ್ಗೆ ಇದೆ. ಅಂದ್ರೆ ಚಾಲ್ತಿ ಖಾತೆಯ ಒಂದು ಕೊರತೆ. ನ್ಯೂಸ್ ಏನು ಅಂತಂದ್ರೆ, ಈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಭಾರತೀಯ ಕರೆಂಟ್ ಅಕೌಂಟ್ ಡೆಫಿಸಿಟ್ ಚಾಲ್ತಿ ಖಾತೆಯ ಕೊರತೆಯು 9.6 ಶತಕೋಟಿ ಡಾಲರ್ಗಳಷ್ಟು ಅಥವಾ ನಮ್ಮ ಭಾರತದ GDPಯ 1.3ರಷ್ಟು ಕುಸಿದಿದೆ ಅಂತ ನ್ಯೂಸ್ ಇದೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಥವಾ ಚಾಲ್ತಿ ಖಾತೆಯ ಕೊರತೆಯ ಬಗ್ಗೆ ಡೆಫಿನೇಷನ್ ಬಗ್ಗೆ ತಿಳಿದುಕೊಳ್ಳೋಣ. It is the shortfall between the money flowing in on exports and the money flowing out on imports. ಈ ಚಾಲ್ತಿ ಖಾತೆಯ ಕೊರತೆಯ ಡೆಫಿನೇಷನ್ ಅಂತಂದ್ರೆ, ಇದು ರಫ್ತಿನ ಮೇಲೆ ಹರಿದು ಬರುವಂತ ಹಣ ಮತ್ತೆ ಆಮದಿನ ಮೇಲೆ ಹರಿದು ಹೋಗುವಂತಹ ಹಣದ ಒಂದು ಕೊರತೆಯನ್ನ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಥವಾ ಚಾಲ್ತಿ ಖಾತೆಯ ಕೊರತೆ ಅಂತ ಹೇಳ್ಬೋದು. It measures the gap between money received into and sent out of the country on the trade of goods and services. ಇದು ಸರಕುಗಳ ಮತ್ತೆ ಸೇವೆಗಳ ವ್ಯಾಪಾರದಲ್ಲಿ ಕಳುಹಿಸಿದ ಮತ್ತೆ ಸ್ವೀಕರಿಸಿದ ಹಣದ ನಡುವಿನ ಅಂತರವನ್ನ ತಿಳಿಸುತ್ತದೆ. And also the transfer of money from the domestically owned factors of production abroad. ಅಂದ್ರೆ ಈ ದೇಶೀಯ ಕಂಪನಿಗಳು ಬೇರೆ ದೇಶದಲ್ಲಿ ಒಂದು ಉತ್ಪಾದನೆಯನ್ನ ಮಾಡುವುದರಿಂದ ಪಡೆದಂತ ಹಣವನ್ನ ಕೂಡ ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ನ ಕ್ಯಾಲ್ಕುಲೇಷನ್ ನಲ್ಲಿ ಕನ್ಸಿಡರ್ ಮಾಡಲಾಗುತ್ತದೆ.
ಸೊ ದಿಸ್ ವಾಸ್ ಅಬೌಟ್ ಕ್ಯಾಡ್, ಕರೆಂಟ್ ಅಕೌಂಟ್ ಡೆಫಿಸಿಟ್. ನ್ಯೂಸ್ ಏನು ಅಂತಂದರೆ $9.6 ಬಿಲಿಯನ್ ಈಗ ಸದ್ಯದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕುಸಿದಿದೆ ಅಂತ ನ್ಯೂಸ್ ಇದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್, DRDO ಸೆಲೆಬ್ರೇಟ್ 64th ಫೌಂಡೇಶನ್ ಡೇ. ನಮ್ಮ ಭಾರತದ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದೇ ಜನವರಿ 2022ರಂದು 64ನೇ ಸ್ಥಾಪನೆಯ ದಿನವನ್ನು ಆಚರಿಸಿದರ ಬಗ್ಗೆ ನ್ಯೂಸ್ ಇದೆ. ಇನ್ನು DRDO ಬಗ್ಗೆ ತಿಳ್ಕೊಳ್ಳೋದಾದರೆ 1958ರಲ್ಲಿ ಈ ರಕ್ಷಣಾ ವಲಯದಲ್ಲಿ ಭಾರತದ ಸಂಶೋಧನೆಯ ಕೆಲಸವನ್ನು ಹೆಚ್ಚಿಸಲು ಈ ಕೇವಲ 10 ಲ್ಯಾಬೋರೇಟರೀಸ್ಗಳಿಂದ ಈ ಒಂದು DRDOವನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಈ ಸಶಸ್ತ್ರ ಪಡೆಗಳ ಬಲವನ್ನು ಹೆಚ್ಚಿಸಲು ಅತ್ಯಾಧುನಿಕವಾದಂಥ ಒಂದು ತಂತ್ರಜ್ಞಾನದ ಅಭಿವೃದ್ಧಿಗಾಗಿ ಈ ಒಂದು ಉದ್ದೇಶದಿಂದ ಈ DRDOವನ್ನು 1958ರಲ್ಲಿ ಸ್ಥಾಪಿಸಲಾಯಿತು. ಈ DRDO ಅತ್ಯಾಧುನಿಕವಾದಂಥ ಮಿಲಿಟರಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಸಾಕಷ್ಟು ಕ್ಷೇತ್ರಗಳಲ್ಲಿ ತನ್ನ ಕೆಲಸವನ್ನು ಮುಂದುವರಿಸ್ತಾ ಇದೆ. ಅದರಲ್ಲಿ ಏರೋನಾಟಿಕ್ಸ್, ಆರ್ಮಾಮೆಂಟ್ಸ್, ಕಾಂಬ್ಯಾಟ್ ವೆಹಿಕಲ್ಸ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್, ಎಂಜಿನಿಯರಿಂಗ್ ಸಿಸ್ಟಮ್, ಮಿಸೈಲ್ ಆಗಿರ್ಬೋದು, ಮಿಸೈಲ್ ಮಟೀರಿಯಲ್ಗಳಾಗಿರ್ಬೋದು, ಮತ್ತು ನೆವಲ್ ಸಿಸ್ಟಮ್ಸ್, ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಸಿಮ್ಯುಲೇಷನ್, ಸೈಬರ್, ಲೈಫ್ ಸೈನ್ಸಸ್ ಆ್ಯಂಡ್ ಅದರ್ ಟೆಕ್ನಾಲಜೀಸ್ ಫಾರ್ ಡಿಫೆನ್ಸ್. ಮುಖ್ಯವಾಗಿ ನಮ್ಮ ರಕ್ಷಣಾ ಕ್ಷೇತ್ರವನ್ನು ಪ್ರಬಲಗೊಳಿಸುವ ಒಂದು ಉದ್ದೇಶದಿಂದ ಈ ಒಂದು ಕ್ಷೇತ್ರಗಳಲ್ಲಿ DRDO ತನ್ನ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ಅದರ ಈ ಒಂದು DRDOದ ಈಗಿನ ಚೇರ್ಮನ್ ಡಾಕ್ಟರ್ G. ಸತೀಶ್ ರೆಡ್ಡಿ, ಮತ್ತು ಈ DRDOದ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಟಲ್ ಇನ್ನೋವೇಷನ್ ಮಿಷನ್ ಬಗ್ಗೆ ಇದೆ. AIM ನೀತಿ ಆಯೋಗ್ ಈ ಇನ್ನೋವೇಷನ್ಸ್ ಫಾರ್ ಯು ಮತ್ತು ದ ಇಂಜಿನಿಯಸ್ ಟಿಂಕರರ್ಸ್ ಈ ಒಂದು ಪುಸ್ತಕಗಳ 2ನೇ ಆವೃತ್ತಿಯನ್ನು ಪಬ್ಲಿಷ್ ಮಾಡಿದೆ. ಈ ಒಂದು ಪುಸ್ತಕದಲ್ಲಿ ಭಾರತದ ಹೊಸ ಅನ್ವೇಷಕರ ಒಂದು ಸಕ್ಸೆಸ್ ಸ್ಟೋರೀಸ್ಗಳು ಅಥವಾ ಯಶೋಗಾಥೆಗಳನ್ನು ಈ ಒಂದು ಪುಸ್ತಕದಲ್ಲಿ ಸೇರಿಸಲಾಗಿದೆ. ಈ 2 ಪಬ್ಲಿಷ್ ಆದ ಪುಸ್ತಕಗಳ ಬಗ್ಗೆ ನೋಡೋದಾದರೆ, ಮೊದಲನೆಯದು ಇನ್ನೋವೇಷನ್ಸ್ ಫಾರ್ ಯು. ಈ ಒಂದು ಪುಸ್ತಕದಲ್ಲಿ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ 70 ಸ್ಟಾರ್ಟ್ಅಪ್ಗಳ ಒಂದು ಸಂಕಲನವನ್ನು ಅಥವಾ ಒಂದು ಕಲೆಕ್ಷನನ್ನು ಈ ಒಂದು ಇನ್ನೋವೇಷನ್ ಫಾರ್ ಯು ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸಪೋರ್ಟ್ ಮಾಡಿದ್ದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್. ಇನ್ನು 2ನೇ ಪುಸ್ತಕ ದ ಇಂಜಿನಿಯಸ್ ಟಿಂಕರರ್ಸ್. ಈ ಒಂದು ಪುಸ್ತಕದಲ್ಲಿ 41 ಇನ್ನೋವೇಷನ್ಸ್ ಮಾಡಿದ್ದರ ಬಗ್ಗೆ, ಒಂದು ಹೊಸ ತಂತ್ರಜ್ಞಾನದ ಒಂದು ಅನ್ವೇಷಣೆ ಮಾಡಿದ್ದರ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಅವರ ಸಕ್ಸೆಸ್ ಸ್ಟೋರೀಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸಪೋರ್ಟ್ ಮಾಡಿದವರು ಅಟಲ್ ಟಿಂಕರಿಂಗ್ ಲ್ಯಾಬ್ ಆಫ್ ಇಂಡಿಯಾ. ಇನ್ನು ಅಟಲ್ ಇನ್ನೋವೇಷನ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಒಂದು AIM ಅನ್ನು ನೀತಿ ಆಯೋಗದಿಂದ ಲಾಂಚ್ ಮಾಡಲಾಗಿದೆ. ಮತ್ತು ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಆಗಿದ್ದು, ಇದರ ಮುಖ್ಯ ಉದ್ದೇಶ ಅಂತಂತಂದರೆ ಭಾರತದಲ್ಲಿ ಇನ್ನೋವೇಷನ್ ಮತ್ತು ಎಂಟರ್ಪ್ರಿನರ್ಶಿಪ್ ಅಂದರೆ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಒಂದು ಸಂಸ್ಕೃತಿಯನ್ನು ಪ್ರಮೋಟ್ ಮಾಡುವುದು ಅಥವಾ ಪ್ರೋತ್ಸಾಹ ಮಾಡುವುದು ಈ ಅಟಲ್ ಇನ್ನೋವೇಷನ್ ಮಿಷನ್ನ ಮುಖ್ಯ ಉದ್ದೇಶ ಆಗಿದೆ. ನೆನ್ಪಿಟ್ಕೊಳ್ಳಿ, ಈ ಅಟಲ್ ಇನ್ನೋವೇಷನ್ ಮಿಷನ್ನನ್ನು ನೀತಿ ಆಯೋಗ್ ಲಾಂಚ್ ಮಾಡಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಟ್ರೂ ಫಾಲ್ಸ್ ಅಥವಾ ಸರಿ ತಪ್ಪು ಸ್ಟೇಟ್ಮೆಂಟ್ಗಳನ್ನು ಚೆಕ್ ಮಾಡೋಣ. ಮೊದಲನೇ ಸ್ಟೇಟ್ಮೆಂಟ್, ಕರೆಂಟ್ ಅಕೌಂಟ್ ಡೆಫಿಸಿಟ್ ಇಸ್ ದ ಶಾರ್ಟ್ ಫಾಲ್ ಬಿಟ್ವೀನ್ ದ ಮನಿ ಫ್ಲೋಯಿಂಗ್ ಇನ್ ಆನ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಮನಿ ಫ್ಲೋಯಿಂಗ್ ಔಟ್ ಆನ್ ಇಂಪೋರ್ಟ್ಸ್. ಈ ಚಾಲ್ತಿ ಖಾತೆಯ ಕೊರತೆ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡೋ ಟೈಮಲ್ಲಿ ನೋಡಿದ ಹಾಗೆ ಇಟ್ ಈಸ್ ಅ ಶಾರ್ಟ್ ಫಾಲ್ ಬಿಟ್ವೀನ್ ಮನಿ ಫ್ಲೋಯಿಂಗ್ ಇನ್ ಅಂದರೆ ರಫ್ತಿನ ಮೇಲೆ ಹರಿದು ಬರುವ ಹಣ ಮತ್ತು ಆಮದಿನ ಮೇಲೆ ಹರಿದು ಹೋಗುವ ಹಣದ ನಡುವಿನ ಒಂದು ಅಂತರವಾಗಿದೆ. ಅದನ್ನು ಚಾಲ್ತಿ ಖಾತೆಯ ಕೊರತೆ ಅಥವಾ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರೀತಾರೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಹ್ಯಾಸ್ ಬಿಕಮ್ ಆಪರೇಷನಲ್ ಫ್ರಮ್
1st ಡಿಸೆಂಬರ್ 2021. ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ ಅಥವಾ ತಪ್ಪಾಗಿದೆ. ಯಾಕಂದರೆ ನಾವು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ಒಂದು PM ಕಿಸಾನ್ ಸ್ಕೀಮನ್ನು ಡಿಸೆಂಬರ್ 1, 2018ರಲ್ಲಿ ಆಪರೇಷನಲೈಸ್ ಅಥವಾ ಕಾರ್ಯಾಚರಣೆಗೆ ತರಲಾಗಿತ್ತು. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಂಕಲ್ಪ ಸ್ಮಾರಕ್ ಬಿಲ್ಟ್ ಇನ್ ಅಯೋಧ್ಯ. ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ನಮ್ಮ ಆರ್ಟಿಕಲ್ನಲ್ಲಿ ನೋಡಿದ ಹಾಗೆ ಈ ನೇತಾಜಿಯವರ 78ನೇ ವರ್ಷದ ಒಂದು ಆಗಮನದ ಒಂದು ಸ್ಮರಣಿಕೆಗಾಗಿ ಈ ಸಂಕಲ್ಪ ಸ್ಮಾರಕನ್ನು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ನಲ್ಲಿ ನಿರ್ಮಿಸಲಾಗಿದೆ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ DRDO was established in 1935 with just 10 laboratories to enhance the research work in defense sector. ಈ ಡಿಫೆನ್ಸ್ ರಕ್ಷಣಾ ವಲಯದಲ್ಲಿ ಈ ಒಂದು ರಕ್ಷಣಾ ವಲಯದ ಒಂದು ಬಲವನ್ನು ಹೆಚ್ಚಿಸಲು DRDOವನ್ನು 1935ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತ ಸ್ಟೇಟ್ಮೆಂಟ್ ಇದೆ. ಬಟ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಯಾಕಂದರೆ DRDO ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1958. ಸ್ವತಂತ್ರ ಸಿಕ್ಕ ನಂತರ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಟಲ್ ಇನ್ನೋವೇಷನ್ ಪ್ರೋಗ್ರಾಮ್ ಈಸ್ ಲಾಂಚ್ಡ್ ಬೈ ನೀತಿ ಆಯೋಗ್ ಟು ಪ್ರಮೋಟ್ ಕಲ್ಚರ್ ಆಫ್ ಇನ್ನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಇನ್ ದ ಕಂಟ್ರಿ. ಈ ಅಟಲ್ ಇನ್ನೋವೇಷನ್ ಪ್ರೋಗ್ರಾಮನ್ನು ಭಾರತದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಪ್ರೋತ್ಸಾಹ ಮಾಡುವುದಕ್ಕಾಗಿ ನೀತಿ ಆಯೋಗ್ ಈ ಒಂದು ಸಂಸ್ಥೆಯಿಂದ ಲಾಂಚ್ ಮಾಡಲಾಗಿದೆ. ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ನಮ್ಮ ILA ಈವ್ನಿಂಗ್ ಕ್ಲಾಸಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು, ಫಸ್ಟ್ ಬ್ಯಾಚ್ ಟೈಮಿಂಗ್ 6ರಿಂದ 8 ಗಂಟೆ ಈವ್ನಿಂಗ್ ಕ್ಲಾಸ್ಗಳು ನಡೀತಾ ಇವೆ. ಮತ್ತು ಈ ಕೋರ್ಸ್ ಫೀಸ್ ಓನ್ಲಿ 3999 ಆ್ಯಂಡ್ PSI ಪೇಪರ್ 2 ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ. ಇಂಟ್ರೆಸ್ಟ್ ಇರೋ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ನಮ್ಮ ಆಫೀಸ್ಗೆ ಭೇಟಿ ನೀಡಿ ಜಾಯಿನ್ ಆಗ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತದೆ. ನೀವು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡಬಹುದು. ಹ್ಯಾವ್ ಅನ್ ಆಸಮ್ ಡೇ.